ಬೈಸಾಪ್ಸ್ ಹತ್ರ ಇದ್ದೀನಿ. ಉಳಿಯಲೇ 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 ಕರ್ನಾಟಕ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಕರ್ನಾಟಕ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ ಉಳಿಯಲಿ ಉಳಿಯಲಿ ಮಂಡ್ಯ ವಿವಿ ಉಳಿಯಲಿ, ಉಳಿಯಲಿ ಉಳಿಯಲಿ. ನಮಸ್ಕಾರ. ಕರ್ನಾಟಕ ಸರ್ಕಾರ 10 ಯೂನಿವರ್ಸಿಟಿಯ ಪೈಕಿ ಕಳೆದ ಸರ್ಕಾರ ಒಂದು 2019ರಲ್ಲಿ 10 ಯೂನಿವರ್ಸಿಟಿಯನ್ನು ಮಂಜೂರು ಮಾಡುತ್ತೆ. ಈ ಕರ್ನಾಟಕ ಸರ್ಕಾರ ಎಲ್ಲರಿಗೂ ನಮಸ್ಕಾರ. ಮಂಡ್ಯ ವಿಶ್ವವಿದ್ಯಾಲಯವನ್ನು ಮುಚ್ಚೋದಕ್ಕೆ ಕರ್ನಾಟಕ ಸರ್ಕಾರ ತೀರ್ಮಾನ ಮಾಡಿದೆ. ಇದರ ವಿರುದ್ಧ ಎಲ್ಲ ವಿದ್ಯಾರ್ಥಿಗಳು ಸೇರಿ ಒಗ್ಗೂಡಿ ಇವತ್ತು ಮಾನವ ಸರಪಳಿ ಮೂಲಕ ಕಾಲ್ನಡಿಗೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಇದು ಇವತ್ತು ಯಶಸ್ವಿಯಾಗಿದೆ. ಭಾರತ ಸರ್ಕಾರ 2019ರಲ್ಲಿ ಮಂಡ್ಯ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಬೇಕು ಅಂತ ಮಂಜೂರು ಮಾಡಿದ್ದು. ಆದರೆ ಈ ಕರ್ನಾಟಕ ಸರ್ಕಾರ ಒಂದು ಕೆಟ್ಟ ನಿರ್ಧಾರವನ್ನು ಮಾಡಿದೆ, ನೀಚ ನಿರ್ಧಾರವನ್ನು ಮಾಡಿದೆ. ಏನಪ್ಪಾ ಅಂದರೆ 10 ಯೂನಿವರ್ಸಿಟಿಯನ್ನು ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಮಂಜೂರು ಮಾಡಿದ್ರಲ್ಲಿ 9 ಯೂನಿವರ್ಸಿಟಿಯನ್ನು ಕ್ಲೋಸ್ ಮಾಡಬೇಕಂತ ತೀರ್ಮಾನ ಮಾಡಿದೆ. ಇದರಲ್ಲಿ ಮಂಡ್ಯ ಯೂನಿವರ್ಸಿಟಿ ಕೂಡ ಒಂದು. 10ರಲ್ಲಿ ಯಾವುದು ಕ್ಲೋಸ್ ಮಾಡಬಾರ್ದು ಅಂತಂದರೆ ಬೀದರ್ ಯೂನಿವರ್ಸಿಟಿ. ಬೀದರ್ ಯೂನಿವರ್ಸಿಟಿ ಯಾಕೆ ಕ್ಲೋಸ್ ಮಾಡಿಲ್ಲ ಅಂತಂದರೆ ಅಲ್ಲಿನ ಬೀದರ್ನ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಅವರು ಹೋಗಿ ಅಲ್ಲಿ ಪಟ್ಟಿ ಹಿಡ್ಕೊಂಡ್ರು. ಏನಂತ ಹಿಡ್ಕೊಂಡ್ರು? ನಮ್ಮ ಬೀದರ್ ಯೂನಿವರ್ಸಿಟಿನ ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದು ಅಂತ ಪಟ್ಟಿ ಹಿಡ್ಕೊಂಡ್ರು. ಆದರೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಯಾರಿದ್ದಾರೆ? ಶಿವರಾಮೇಶ್ವರ ಅವರು. ಬನ್ನಿ ಬಿಡಿ, ನಾವು ಹೊಸ ರೋಡ್ ಮಾಡಿಕೊಟ್ಟಿದ್ವಿ, ಮೈಸೂರು ಎಕ್ಸ್ಪ್ರೆಸ್ ಹೈವೇ ಮಾಡಿಕೊಟ್ಟಿದ್ವಿ, ಹೋಗ್ರಿ ಮೈಸೂರು ಯೂನಿವರ್ಸಿಟಿ ಜಾಯಿನ್ ಆಗಿ ಅಂತ ಅವಹೇಳನಕಾರಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದಕ್ಕೆ ಎಲ್ಲ ವಿದ್ಯಾರ್ಥಿಗಳು ವಿರೋಧವನ್ನು ವ್ಯಕ್ತಪಡಿಸ್ತೇವೆ. ಮಂಡ್ಯ ಯೂನಿವರ್ಸಿಟಿಯಲ್ಲಿ ಅವರು ಏನಂತ ಕಾರಣ ಕೊಟ್ಟಿದ್ದಾರೆ? ಕರ್ನಾಟಕ ಸರ್ಕಾರ ಯಾವುದೇ ರೀತಿ ಪ್ರಾಧ್ಯಾಪಕರಿಲ್ಲ, ವಿದ್ಯಾರ್ಥಿಗಳ ಸಂಖ್ಯೆ ಇಲ್ಲ, ಜಾಗ ಇಲ್ಲ ಅಂತ ಎಲ್ಲ ಒಂದು ಜಾಗ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಮಂಡ್ಯ ಯೂನಿವರ್ಸಿಟಿಯಲ್ಲಿ ಈಗ ತೂಬಿನಕೆರೆ 100 ಎಕರೆ, ಮಂಡ್ಯ ಸಿಟಿಲಿ 35 ಎಕರೆ ಜಾಗ ಇದೆ. ಪ್ರಾಧ್ಯಾಪಕರು ಎಲ್ಲ ಪ್ರತಿಯೊಂದು ಕ್ಲಾಸ್ಗೂ ಪ್ರತಿಯೊಂದು ಬ್ರಾಂಚ್ಗೂ ಎಲ್ಲ ರೀತಿಯ ಪ್ರಾಧ್ಯಾಪಕರಿದ್ದಾರೆ. ವಿದ್ಯಾರ್ಥಿಗಳು ಸುಮಾರು 20,000 ವಿದ್ಯಾರ್ಥಿಗಳು ಈ ವರ್ಷ ವ್ಯಾಸಂಗ ಮಾಡ್ತಾ ಇದ್ದಾರೆ. 180 ಇಂದ 200 ಜನ PhD ಕೂಡ ಮಾಡ್ತಾ ಇದ್ದಾರೆ. ಇಂಥ ಯೂನಿವರ್ಸಿಟಿಯನ್ನ ಮೈಸೂರು ಯೂನಿವರ್ಸಿಟಿ ಜಾಯಿನ್ ಮಾಡ್ತಿದ್ದಾರೆ. ಬಡ ವಿದ್ಯಾರ್ಥಿಗಳ ಗತಿ ಏನು ಅಂತ ನಮ್ಮ ವಿದ್ಯಾರ್ಥಿಗಳ ಪ್ರಶ್ನೆ. ಕರ್ನಾಟಕ ಸರ್ಕಾರ ಇದೇನಾದರೂ ನಿರ್ಧಾರ ಮಾಡಿ ಮಂಡ್ಯ ಯೂನಿವರ್ಸಿಟಿ ಏನಾದ್ರು ಕ್ಲೋಸ್ ಮಾಡಿ ಮೈಸೂರು ಯೂನಿವರ್ಸಿಟಿ ಜಾಯಿನ್ ಮಾಡಿದ್ರೆ, ಇವತ್ತು ಟ್ರೈಲರ್ ತೋರಿಸಿದ್ದೀವಿ ಎಲ್ಲ ವಿದ್ಯಾರ್ಥಿಗಳು ಒಗ್ಗೂಡಿ ಪ್ರತಿ ಜಿಲ್ಲೆಗಳು ಯಾವ್ಯಾವ ವಿಶ್ವವಿದ್ಯಾಲಯವನ್ನು ಕ್ಲೋಸ್ ಮಾಡಕ್ಕೆ ತೀರ್ಮಾನ ಮಾಡಿದ್ದಾರೆ ಅಲ್ಲಲ್ಲಿ ಪ್ರತಿಭಟನೆ ಮಾಡ್ತೀವಿ. ಎಲ್ಲೆಲ್ಲಿಂದ ಜಿಲ್ಲೆಗಳಿಂದ ಕಾಲ್ನಡಿಗೆ ಮುಖಾಂತರ ವಿಧಾನಸೌಧವನ್ನು ಮುತ್ತಿಗೆ ಹಾಕ್ತೀವಿ. ವಿದ್ಯಾರ್ಥಿ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತ ಒಂದು ಮಾತಿದೆ. ವಿದ್ಯಾರ್ಥಿಗಳ ಶಕ್ತಿ ಏನು ಅಂತ ನಾವು ತೋರಿಸ್ತೀವಿ ಅಂತ ಈ ಮೂಲಕ ಇವತ್ತು ಇಲ್ಲಾಂದ್ರೂ ನಮ್ಮ ಮೇಡಮ್ ಹೋಗ್ಬಿಡ್ಲಿ, ನೀವು ಮತ್ತೆ ಹಿಂದೆ ಹೋಗಿ ಇವ್ರ ಮನವಿ ಏನಿದೆ ಸರ್ಕಾರಕ್ಕೆ ತುರ್ತಾಗಿ ಕಳಿಸೋ ಕ್ರಮ ತಗೊಳ್ತೀವಿ. ಜಿಲ್ಲಾಧಿಕಾರಿಗಳು ನೀವು ಮತ್ತೆ ಹಿಂದಕ್ಕೆ ಹೋಗೋ. ಈಗಾಗಲೇ 20,000 ಜನ ವಿದ್ಯಾರ್ಥಿಗಳು ನಾವು ವ್ಯಾಸಂಗ ಮಾಡ್ತಾ ಇದೀವಿ. ಎಲ್ಲ ನಮ್ಮ ಹಳ್ಳಿಗಾಡಿನ ಮಕ್ಕಳು, ಮಂಡ್ಯ ಜಿಲ್ಲೆ ರೈತರ ಮಕ್ಕಳು, ಎಲ್ಲ ನಮ್ಮ ಹಳ್ಳಿ ಪ್ರದೇಶದ ಮಕ್ಕಳುಗಳೇ ಜಾಸ್ತಿ ಈಗ ವ್ಯಾಸಂಗ ಮಾಡ್ತಿರೋದು. ಏನೋ ಈಗ ನಮ್ಮ ಸಚಿವರುಗಳು ನಮ್ಮ ಮಂಡ್ಯ ವಿಶ್ವವಿದ್ಯಾಲಯ ಮುಚ್ಚಬೇಕು, ಅವರ ಪರ್ಸನಲ್ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂತ ರೀಸನ್ ಕೊಡದೆ ಏನೋ ಬೇರೆ ಬೇರೆ ತಪ್ಪು ರೀಸನ್ಗಳನ್ನ ಕೊಡ್ತಾ ಇದ್ದಾರೆ. ನಮಗೆ ಜಾಗ ಇಲ್ಲ, ಮತ್ತು ವಿದ್ಯಾರ್ಥಿಗಳು ಕಮ್ಮಿ ಇದ್ದಾರೆ. ಇವತ್ತು ಈ ವರ್ಷ 20,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದಾರೆ. ಹತ್ತತ್ರ 1 ಲಕ್ಷ ಜನ ಈಗಾಗಲೇ ತೇರ್ಗಡೆ ಆಗಿದ್ದಾರೆ, ಪಾಸಾಗಿ ಹೋಗಿದ್ದಾರೆ. ಇವ್ರ ಭವಿಷ್ಯ ಏನಾಗ್ಬೋದು? ನಮ್ಮ ಮಂಡ್ಯ ವಿಶ್ವವಿದ್ಯಾಲಯ ಮುಚ್ಚಿದ್ರೆ ಇದನ್ನೆಲ್ಲ ಕಿತ್ಕೊಂಡಾಯ್ತು. ಈಗಾಗಲೇ ನಮ್ಮ ಮಂಡ್ಯ ವಿಶ್ವವಿದ್ಯಾಲಯಕ್ಕೂ ಕೈ ಹಾಕಕ್ಕೆ ಬಂದಿದ್ದಾರೆ. ಇದನ್ನೆಲ್ಲ ನಾವು ಖಂಡಿಸಿ ಇವತ್ತು ಸಣ್ಣ ಮಟ್ಟದ ಹೋರಾಟ ಮಾಡಿದ್ದೀವಿ.
20,000 ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಇದೇನಾದರೂ ಮತ್ತೆ ನೀವು ಇವಾಗಲೇ ಇದಕ್ಕೆ ಕ್ರಮ ಕೈಗೊಂಡಿಲ್ಲ ಅಂದರೆ 20,000 ವಿದ್ಯಾರ್ಥಿಗಳು ಸೇರಿ ಹೋರಾಟ ಮಾಡೇ ಮಾಡ್ತೀವಿ. ಮಂಡ್ಯ ವಿಶ್ವವಿದ್ಯಾಲಯವನ್ನು ಮುಚ್ಚಲು ಹೊರಟಿರುವ ಕರ್ನಾಟಕ ಸರ್ಕಾರಕ್ಕೆ ಧಿಕ್ಕಾರ 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 ಧಿಕ್ಕಾರ. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ಉಳಿಯಲೇ ಉಳಿಯಲಿ, ಉಳಿಯಲೇ ಉಳಿಯಲಿ. ಮಂಡ್ಯ ವಿಶ್ವವಿದ್ಯಾಲಯ ಮುಚ್ಚುತ್ತಿರುವ ರಾಜ್ಯ ಸರ್ಕಾರಕ್ಕೆ ಮಂಡ್ಯ ವಿಶ್ವವಿದ್ಯಾಲಯ ಮುಚ್ಚುತ್ತಿರುವ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು. ಮಂಡ್ಯ ವಿಶ್ವವಿದ್ಯಾನಿಲಯ ಉಳಿಸಿ ಹೋರಾಟ ಸಮಿತಿ ಮಂಡ್ಯ ಜಿಲ್ಲೆ ಸಿಲ್ವರ್ ಜೂಬ್ಲಿ ಪಾರ್ಕ್ನಲ್ಲಿ ಈಗ ಹೋರಾಟ ಮಾಡಿ ಅನಂತರ ಮಾನವ ಸರಪಳಿಯನ್ನು ಮಾಡಿದ್ದೀವಿ. ಭಾರತೀಯ ಕಿಸಾನ್ ಸಂಘ, ಪ್ರವೀಣ್ ಶೆಟ್ಟಿ ಬಣ, ಕರವೇ ಜಿಲ್ಲಾ ನಾಯಕರುಗಳು, ಕದಂಬ ಸೈನ್ಯ, ಅನೇಕ ಪ್ರಮುಖ ಸಂಘಟನೆಗಳು ಜೊತೆಗೂಡಿ ಕರ್ನಾಟಕ ರಾಜ್ಯ ರೈತ ಪರ ಹೋರಾಟಗಾರ ಸಂಘ ಎಲ್ಲರೂ ಸೇರಿ ಮತ್ತು ಕೆಲವು ಸಾರ್ವಜನಿಕರು ಸೇರಿ ಹೋರಾಟವನ್ನು ಮಾಡಿದ್ವಿ. ಅಲ್ಲಿಂದ ಈಗ ಈ ಮನವಿನ ಕೊಡಬೇಕು ಅಂತ ಬಂದಿದ್ದೀವಿ. ಅಲ್ಲಿ ನಮ್ಮ ನಾಯಕರುಗಳಾದಂಥ ಕರವೇ ಡಿ ಅಶೋಕ್ ಅವರು, ಭಾರತೀಯ ಕಿಸಾನ್ ಸಂಘದ ರಮೇಶ್ ರಾಜು ಅವರು ಆಡ್ಯ, ಕರ್ನಾಟಕ ರೈತ ಹೋರಾಟಗಾರ ಎಂ ಕೆ ಚಂದ್ರು ಅವರು, ಕದಂಬ ಸೇನೆ ಜೋಸಫ್ ರಾಮು ಅವರು ಕೀಲಾರ, ಇವರ ನೇತೃತ್ವದಲ್ಲಿ ಚಳವಳಿ ನಡೀತು. ಬಂಧುಗಳೇ, ನನಗೆ ಅತ್ಯಂತ ಭಾಳ ನೋವಾಗೋದು ಒಂದು ಮಾತು ಹೇಳಬೇಕು. ಮಂಡ್ಯ ಜಿಲ್ಲೆ ಜನ ಎಲ್ಲನೂ ಕಳ್ಕೊಂಡ್ರಿ. ದಯಮಾಡಿ ಮಂಡ್ಯ ಜಿಲ್ಲೆ ಅತ್ಯಂತ ಕನಿಷ್ಠ ಜಿಲ್ಲೆಗೆ ನೀವೇ ಅವಕಾಶ ಮಾಡಿಕೊಡ್ತಾ ಇದ್ದೀರಿ. ಒಂದು ಕಾಲದಲ್ಲಿ ಮಾದೇಗೌಡರು ಇದ್ದರು, ಹೋರಾಟ ನಡೀತಿತ್ತು, ಆಗ ಮಂಡ್ಯ ಇಂಡಿಯಾ ಆಗಿತ್ತು. ಈಗ ಮಂಡ್ಯ ಇಂಡಿಯನೂ ಇಲ್ಲ, ಏನೂ ಇಲ್ಲ, ಬರೀ ಏನೂ ಇಲ್ಲ, ಆ ಪರಿಸ್ಥಿತಿ ಆಗಿದೆ. ದಯಮಾಡಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಶಾಸಕರುಗಳಿಗೆ ಒಂದು ಮನವಿ ಮಾಡ್ತಾ ಇದ್ವಿ. ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ಸ್ವಾಮಿ, ನಿಮ್ಮ ಕಾರ್ಯಕರ್ತರು ಹೇಳ್ತಾವ್ರೆ ಕಾಂಗ್ರೆಸ್ ವಿರುದ್ಧ ನಮಗೆ ಆಗಬೇಕು. ಮಂಡ್ಯ ಬಿಬಿನ ಉಳಿಸಿ ಅಂತ ಹೋರಾಟ ಮಾಡ್ತಾ ಇರೋದು. ಕೆಲವು ಮೂರ್ಖ ಕಾಂಗ್ರೆಸ್ನವರು ಅಪಪ್ರಚಾರ ಮಾಡ್ತಾ ಇದ್ರು. ಇದೆಲ್ಲ ಇಲ್ಲಿ ಬರೀ ಇಲ್ಲಿ ಯಾರೂ ಮಕ್ಕಳು ಓದ್ತಾ ಇಲ್ಲ, ನಮಗೆಲ್ಲ ಮಕ್ಕಳೆಲ್ಲ ಕೆಲಸಕ್ಕೆ ಹೋಯ್ತವ್ರೆ. ಶೋಷಿತ ಮಕ್ಕಳು, ದಲಿತರ ಮಕ್ಕಳು, ರೈತರ ಮಕ್ಕಳು, ಬಡವರ ಮಕ್ಕಳು ಅವರು ವಿದ್ಯಾಭ್ಯಾಸ ಮಾಡೋಕ್ಕೆ ಹೋಯ್ತಾರೆ. ಶೈಕ್ಷಣಿಕವಾಗಿ ಅಭಿವೃದ್ಧಿ ಪಥದಲ್ಲಿದೆ. ಆದಾಯನೂ 10-12 ಕೋಟಿ ಬಂದಿದೆ. ಆಡಳಿತವಾಗಿ ವಿಫಲವಾಗಿದೆ ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ಸರ್ಕಾರ ಹೊಣೆ, ಜಿಲ್ಲಾಡಳಿತ ಹೊಣೆ. ಜಿಲ್ಲಾಡಳಿತ ಅದ್ರ ಬಗ್ಗೆ ನಿಗಾನೇ ಇಲ್ಲ ನಮ್ಮ ಜಿಲ್ಲಾಧಿಕಾರಿಗಳಿಗೆ. ಇದು ವಿದ್ಯಾರ್ಥಿಗಳ ಭವಿಷ್ಯ. ನಾಳೆ ಅತಂತ್ರ ಸ್ಥಿತಿ ಆಯ್ತದೆ. ಅದಕ್ಕೋಸ್ಕರ ಭಾರತ ಸಂವಿಧಾನದಲ್ಲಿ ಆರೋಗ್ಯ ಮತ್ತು ಶಿಕ್ಷಣ ಪ್ರತಿಯೊಬ್ಬರ ಹಕ್ಕು ಕೊಟ್ಟಿದೆ. ಕಸಿಯುವ ಕಾರ್ಯವನ್ನು ರಾಜ್ಯ ಸರ್ಕಾರ ಮಾಡಲೇಬಾರ್ದು. ಉನ್ನತ ಶಿಕ್ಷಣ ವ್ಯವಸ್ಥೆಯನ್ನು ಬಲಪಡಿಸಲು ಮುಂದಾಗಬೇಕೇ ಹೊರತು ವಿವಿಯನ್ನು ಮುಚ್ಚಿ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಮಾರಕ ಆಗಬಾರ್ದು. ಉನ್ನತ ಶಿಕ್ಷಣ ಪಡೆಯುವ ಹಕ್ಕನ್ನು ಮೊಟಕುಗೊಳಿಸಲಿದೆ ಅನ್ನುವಂಥ ಅಭಿಪ್ರಾಯ ಎಲ್ಲರೂ ಬಂದಿದೆ. ಆ ಪ್ರದೇಶಗಳ ಮಹಿಳೆಯರ, ರೈತರ, ಬಡವರ, ಶೋಷಿತರ, ಹಿಂದುಳಿದ ವರ್ಗದ ಉನ್ನತ ಶಿಕ್ಷಣದಿಂದ ವಂಚಿತರಾಗಬೇಕು ಅಂತೇಳಿ ನೀವೇ ಇದಕ್ಕೆ ನಾಂದಿ ಆಡೋದು ಬೇಡ. ಮುಚ್ಚಿದ್ರೆ ಪ್ರಾದೇಶಿಕ ಅಸಮಾನತೆಗೆ ಇದು ಒಂದು ಅವಕಾಶ ಆಗುತ್ತೆ. ಈಗ ಮಂತ್ರಿಮಂಡಲ ಹೇಳ್ಬಿಟ್ಟಿದೆ ಅಂದ್ಬಿಟ್ಟು ನೀವು ಮಾಡ್ತಾ ಇದ್ದೀರಿ. ಶಿಕ್ಷಣ ತಜ್ಞರು, ವಿದ್ಯಾರ್ಥಿಗಳು ಪ್ರಮುಖವಾಗಿ ಎಲ್ಲರೂ ಕರೆದು ಕುಂತು ಚರ್ಚೆ ಮಾಡಬೇಕು. ಆರ್ಥಿಕ ಹೊರೆ ಅನ್ನೋದು ಒಂದು ಹೇಳಕ್ಕೆ ಹೋಗಬೇಡಿ ದಯಮಾಡಿ. ಆರ್ಥಿಕ ಹೊರೆ ಅಂತ ಹೇಳಿದ್ರೆ ನಿಮ್ಮೆಲ್ಲ ಸವಲತ್ತುಗಳು ನಿಲ್ಲಿಸ್ಬಿಡಿ ಮಂತ್ರಿಗಳು. ನಿಮ್ಗೆ ಯಾಕೆ ಕಾರು, ನಿಮ್ಗೆ ಯಾಕೆ ಭವ್ಯದು ಬಂಗ್ಲೆ ಮತ್ತು ಕಚೇರಿಗಳು, ಸಿಬ್ಬಂದಿ ಯಾಕೆ ಬೇಕು? ಅದು ಆರ್ಥಿಕ ಹೊರೆ ಅಲ್ವಾ ಅಂತ ಅನ್ನುವಂಥ ಅಭಿಪ್ರಾಯ ನಾವೆಲ್ಲರೂ ತೊಗೊಂಡಿದ್ದೀವಿ ಬಂಧುಗಳೇ. ಸುಮಾರು ಈ ಜಿಲ್ಲೆ ಶೈಕ್ಷಣಿಕವಾಗಿ ಭಾಳ ಹಿಂದುಳಿದು ಅಭಿವೃದ್ಧಿ ಪಥದಲ್ಲಿ ಹೋಗ್ತಾ ಇದೆ. ವಿದ್ಯಾರ್ಥಿಗಳು ಶ್ರಮ ಆಗ್ತಾ ಇದ್ದಾರೆ. ಇಲ್ಲಿ ಬಂದಿರೋ ವಿದ್ಯಾರ್ಥಿಗಳು ಗೊತ್ತಿದೆ, ಅವ್ರ ಶ್ರಮ ಹಗಲು ರಾತ್ರಿ ಆಗ್ತಾ ಇದ್ದಾರೆ. ಉನ್ನತ ಸ್ಥಾನದಲ್ಲಿ ವಿದ್ಯಾರ್ಥಿಗಳು ಈ ಜಿಲ್ಲೆಗೆ ಒಳ್ಳೆ ಹೆಸರು ತರ್ತಾ ಇದ್ದಾರೆ ಬಂಧುಗಳೇ. ಅದಕ್ಕೋಸ್ಕರ ಆಡಳಿತಾತ್ಮಕ ವಿಫಲತೆ ಆಗಿದೆ.
ಇದಕ್ಕೆ ಜಿಲ್ಲಾಡಳಿತ ಸರ್ಕಾರ ನೇರ ಹೊಣೆ ಅಂತ ಹೇಳ್ತಾ ಇದ್ದೀವಿ. ಈ ಜಿಲ್ಲೆಯ ಅಸ್ಮಿತೆಗೆ ಧಕ್ಕೆ ತರಬೇಡಿ ಅಂತೇಳಿ ನಾವು ಮಾಡಿದ್ವಿ. ಜಿಲ್ಲೆಯಲ್ಲಿ ಹೋರಾಟ ಈಗ ಪ್ರಾರಂಭ ಆಗಿದೆ. ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟ ಪ್ರಾರಂಭ ಮಾಡಿದ್ರೆ ಎಲ್ಲರೂ ನಿಮಗೆ ಸಹಕಾರ ಕೊಡ್ತಾರೆ ಬಂಧುಗಳೇ ಅಂತ ಹೇಳ್ತೀವಿ. ಈಗ ನಮ್ಮ ವಿದ್ಯಾರ್ಥಿ ಬಂಧುಗಳು ನಮ್ಮ ಕನ್ನಡ ನಾಯಕರು ಹೋರಾಟ ಮಾಡ್ತಾ ಇರೋದಕ್ಕೆ ಕದಂಬ ಸೈನ್ಯ, ಪ್ರವೀಣ್ ಶೆಟ್ಟಿ ಬಣ ಕರವೇ ಮತ್ತು ಭಾರತೀಯ ಕಿಸಾನ್ ಸಂಘ, ಕರ್ನಾಟಕ ರಾಜ್ಯ ರೈತಪರ ಸಂಘ ನಿಮಗೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತದೆ. ನಿಮ್ಗೆ ಏನೇ ತೊಂದರೆ ಆದರೂ ನಾವಿದ್ದೀವಿ, ನಾವು ಹೋರಾಟಗಾರರು, ಅದರಿಂದ ನಾವು ಸಂಪೂರ್ಣ ನಿಮಗೆಲ್ಲ ಬೆಂಬಲವನ್ನು ಕೊಡ್ತೀವಿ ಅಂತೇಳಿ ಎಲ್ಲ ನಾಯಕರ ಪರವಾಗಿ ನಾವು ಹೇಳಿದ್ದೀವಿ. ಬಂಧುಗಳೇ, ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತಾ ಇದ್ದೀವಿ. ನಮ್ಮ ಒಂದೇ ಉದ್ದೇಶ, ಮಂಡ್ಯ ವಿಶ್ವವಿದ್ಯಾಲಯವನ್ನು ಮೈಸೂರು ವಿಶ್ವವಿದ್ಯಾಲಯಕ್ಕೆ ವಿಲೀನಗೊಳಿಸುತ್ತಿರುವುದನ್ನು ವಿರೋಧಿಸ್ತಾ ಇದ್ದೀವಿ. ಅಷ್ಟು ಬಿಟ್ಟರೆ ಬೇರೆ ಯಾವುದಿಲ್ಲ. ಯಾವುದೇ ಸರ್ಕಾರ ಯಾರ ಬಗ್ಗೆನೂ ವೈಯಕ್ತಿಕ ದ್ವೇಷ ಇಲ್ಲ ಬಂಧುಗಳೇ. ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಹೆಂಗೋ ಅಧಿವೇಶನ ಪ್ರಾರಂಭ ಆಗಿದೆ, ಇವತ್ತು ಬಜೆಟಲ್ಲಿ ಇದಕ್ಕೆ ಮೀಸಲು ಇಡಬೇಕು. ಒಂದು 4-5 ಕೋಟಿ ಕೊಟ್ಟರು ಸಾಕಾಗುತ್ತೆ, ಏನು ದುಡ್ಡೇನು ಮೋಸ ಆಗೋದಿಲ್ಲ. ಆದರೆ ಇನ್ನೊಂದು ಮನವಿ ಮಾಡ್ತಾ ಇದ್ವಿ, ಹಿಂದೆ ಇದ್ದಂಥವ್ರು ಯಾರು ವಿರೋಧ ಮಾಡ್ತಾ ಇದ್ದೀರಿ, ಅವರು ಕಾರು ಭವ್ಯವಾದ 50-60 ಲಕ್ಷ ಕಾರ್ ಹೋಗ್ತಿದ್ರಿ ನೀವು, ಮತ್ತು ಬೇಜಾರು ಮನೆ ಕಟ್ಟೋ ಸಿಮೆಂಟ್ ಕಬ್ಬಣ ಹೊಡೆದಿರಿ, ನನ್ನ ಹತ್ರ ದಾಖಲಾತಿ ಇದೆ. ಅದಕ್ಕೋಸ್ಕರ ವಿ ಮುಚ್ಚಿ ಅಂತ ಹೇಳ್ತಾ ಇದ್ರಿ. ನೀವು ಆಡಳಿತಾತ್ಮಕವಾಗಿ ಶಾಸಕರು ಯಾರು ಕೈ ಹಾಕ್ತಾ ಇದ್ರೆ ವಿದ್ಯಾರ್ಥಿಗಳು ಕೊಡಿ ಅವಕಾಶನ ಅವ್ರು ಮಾಡ್ತಾರೆ. ಅವರು ಭವಿಷ್ಯದಲ್ಲಿದ್ದಾರೆ, ಮಂಡ್ಯ ಜಿಲ್ಲೆ ಭವಿಷ್ಯ ಇದೆ ಅವರಲ್ಲಿ, ಅವರು ಮಾಡ್ತಾರೆ ಅಂತ ವಿದ್ಯಾರ್ಥಿಗಳ ಪರವಾಗಿ ನಾವು ಧ್ವನಿ ಎತ್ತಾ ಇದ್ದೀವಿ. ಇದನ್ನು ಶ್ರೀಯುತ ಡಿ ಅಶೋಕ್ ಅವರು, ಭಾರತೀಯ ಕಿಸಾನ್ ಸಂಘದ ನಾಯಕರು, ಈಗ ಮಂಡ್ಯದ ರೈತ ಹುಲಿ ಬಂದಿದೆ, ಎಂ ಕೆ ಚಂದ್ರಶೇಖರ್ ಅವರು ಕೊಡಬೇಕು ಅಂತ ವಿವಿಯನ್ನು ಉಳಿಸಿ ಅಂತೇಳಿ ಉಳಿಸಿ 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 ವಿದ್ಯಾರ್ಥಿಗೆ ವಿದ್ಯಾರ್ಥಿಗಳ ಹೋರಾಟಕ್ಕೆ ಉಳಿಸಿ 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 ಉಳಿಸಿ. ಯಾವುದಕ್ಕೂ ವಿಲೀನ ಆಗುದೇ ಬೇಡ ಮೇಡಮ್. ನಮ್ದು ಹೆಂಗಿದೆ ಹಂಗೆ ಇರಬೇಕು. ಇದು ಅನ್ಯಾಯ